ಮಕ್ಕಳಿಗೆ ಈ ತರಕಾರಿ ಮಾರೋದನ್ನ ಹೇಳಿಕೊಡೋದ್ರಿಂದ ನಾಳೆ ಒಂದೇ ಥರದ ಈ ಶಾಲೆ ಕಲ್ತರೆ ವಿದ್ಯಾಭ್ಯಾಸದಿಂದಲೇ ನಾವು ಏನಾದರೂ ಸಾಧಿಸ್ಬೇಕು ಅನ್ನೋದನ್ನ ದೂರದಿಂದ ಇಟ್ಕೋಬೇಕು. ಎಲ್ಲ ಥರದೂ ಅವರು ಹ್ಯಾಪಿಯಾಗಿ ಈ ಥರ ಮಾರೋದನ್ನ ಹೇಗೆ, ತಗೊಳ್ಳೋದನ್ನ ಹೇಗೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ. ತುಂಬ ಚೆನ್ನಾಗಿದೆ. ಹಾಗೆ ಈ ಥರ ಇದು ಸಂತೆ ಅಂದರೆ ನಾವು ಈ ಊರುಗಳಿಗೆಲ್ಲ ನೋಡ್ತೀವಿ, ಜಾತ್ರೆ ಅದು ಇದೆಯಲ್ಲ, ಈ ಶಾಲೆ ವಾತಾವರಣದಲ್ಲೇ ಇಷ್ಟೊಂದು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಈ ಶಾಪು ಎಲ್ಲ ಥರದ್ದು ಚೆನ್ನಾಗಿದೆ, ಅದು ಇದು ಅಂತಿಲ್ಲ, ಚೆನ್ನಾಗಿದೆ ಎಲ್ಲ. ಹಾಂ, ತುಂಬ ಚೆನ್ನಾಗಿದೆ. ಅದೇ ಮಕ್ಕಳು ನಾನು ಡ್ಯಾನ್ಸಲ್ಲಿ ಪ್ರಾಕ್ಟೀಸ್ ಮಾಡಿದೆ ಅದು ಇದು ಅಂತ ಹೇಳ್ತಾರೆ. ಇವಾಗ ತರಕಾರಿ ಮಾಡೋದು ಅಮ್ಮ ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂತ ನಮ್ಮ ಮಗು ತುಂಬ ಎಕ್ಸೈಟ್ಮೆಂಟಲ್ಲಿ ಹೇಳ್ತಿದ್ದು. ಈ ರೀತಿ ಮನೇಲಿನೂ ಮಾಡೋದ್ರಿಂದ ನಮಗೆಲ್ಲರಿಗೂ ತುಂಬ ಖುಷಿ ಆಗಿದೆ. ನಮ್ಮ ಮಗಳು ನಾಳೆ ಏನಾದರೂ ವ್ಯಾಪಾರದಲ್ಲಿ ಇವಾಗ ಹೋಗಿ ಈ ಥರ ಮಾಡೋದ್ರಿಂದ ನಾಳೆ ನಾವು ಹಾಲು ತರೋದಕ್ಕೋ ಏನೋ ಒಂದು ತರೋದಕ್ಕೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಇಷ್ಟು ಕೊಟ್ಟರೆ ಇಷ್ಟು ಕಾಸು ಬರುತ್ತೆ, ಇದನ್ನು ನಾವು ಈ ಥರ ಕೇಳಬೇಕು